ಹಾಯ್ ಹಲೋ ನಮಸ್ಕಾರ. ಅವಲಕ್ಕಿ, ಹುಳಿ ಅವಲಕ್ಕಿ, ಖಾರದ ಅವಲಕ್ಕಿ ಅಂತೆಲ್ಲನೂ ಕರೀತಾರೆ. ಇದಕ್ಕೆ ಗಟ್ಟಿ ಅವಲಕ್ಕಿನ ಮಿಕ್ಸರಲ್ಲಿ ಹಾಕಿ ಒಂದು ಸಲ ಪಲ್ಸ್ ಮಾಡಿದ್ರೆ ಸಾಕು, ಅದು ನುಚ್ಚು ಥರ ಆಗುತ್ತೆ. ನಾನಿಲ್ಲಿ 2 ಕಪ್ಪಷ್ಟು ತೊಗೊಂಡಿದ್ದೀನಿ ಒಂದು 4 ಜನಕ್ಕೆ. ಕೆಲವರು ತುಂಬ ನೈಸ್ ಪುಡಿ ಮಾಡ್ಕೋತಾರೆ, ನಾನು ಸ್ವಲ್ಪ ದೊಡ್ಡ ನುಚ್ಚೆ ಇಟ್ಕೊಂಡಿದ್ದೀನಿ. ಅದನ್ನು ನೀರು ಹಾಕಿ ಚೆನ್ನಾಗಿ ತೊಳೆದು ನೀರು ಬಸಿದು ಗಟ್ಟಿಯಾಗಿ ಹಿಂಡಿ ಇನ್ನೊಂದು ದೊಡ್ಡ ಅಗಲವಾದ ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿ ಚೆನ್ನಾಗಿ ಕಿವುಚಿ ನಾರೆಲ್ಲ ತೆಗೆದು ಅದರ ರಸ ಒಂದು ಕಡೆ ತೆಗೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ ಸಾರಿನ ಪುಡಿ ಹಾಕ್ತಾಯಿದ್ದೀನಿ. ಬೆಲ್ಲನೂ ಅಷ್ಟೇ, ನಾನು ಜೋನಿ ಬೆಲ್ಲ ತೊಗೊಂಡಿದ್ದೀನಿ, ಒಂದು ಅರ್ಧ ಮುಕ್ಕಾಲು ಕಪ್ಪಷ್ಟು. ನೀವು ಮಾಮೂಲಿ ಬೆಲ್ಲನೇ ತುರಿದರೂ ಉಪಯೋಗಿಸ್ಬೋದು ಅಥವಾ ಕರಗಿಸಿನೂ ಹಾಕ್ಕೋಬೋದು. ಮೊದಲು ಹುಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ನಿಮಗೆ ಹುಳಿ ಜಾಸ್ತಿ ಬೇಕಾದರೆ ಹುಣಸೆಹಣ್ಣಿನ ರಸ ಜಾಸ್ತಿ ಹಾಕಿ. ನಮ್ಮನೇಲಿ ಸ್ವಲ್ಪ ಸಿಹಿ ಇಷ್ಟಪಡ್ತಾರೆ, ಹಾಗಾಗಿ ನಾನು ಬೆಲ್ಲ ಜಾಸ್ತಿ ಹಾಕಿದ್ದೀನಿ. ಸಾರಿನ ಪುಡಿ ಎಲ್ಲ ಚೆನ್ನಾಗಿ ಕಲಸಿಟ್ಬಿಟ್ಟು ಮುಚ್ಚಿ ಒಂದು 10 ನಿಮಿಷ ಹಾಗೆ ಇಟ್ಬಿಡ್ಬೇಕು ಪಕ್ಕಕ್ಕೆ. ಹಸಿ ತೆಂಗಿನಕಾಯಿ ಆವಾಗ ಕಾಯಿ ಒಡೆದು ತುರ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಇನ್ನು ಒಗ್ಗರಣೆಗೆ ಎಲ್ಲ ಮಾಮೂಲಿ ಇರೋ ಒಗ್ಗರಣೆ ಡಬ್ಬಿ ಇದ್ದೇ ಇದೆ. ಶುರು ಮಾಡೋಣವಾ? ಒಂದು ದಪ್ಪ ತಳದ ಬಾಣಲೆಯಲ್ಲಿ 2ರಿಂದ 3 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ಬಾಡಿಸಿ, ಕಡಲೆಕಾಯಿ ಬೀಜ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನಿಲ್ಲಿ ರುಚಿ ಬಣ್ಣ ಎರಡೂ ಬರುತ್ತೆ ಅಂತ 1 ಸ್ಪೂನ್ ಅಚ್ಕಾರದ ಪುಡಿನೂ ಹಾಕಿದ್ದೀನಿ. ನೀವು ಲಂಚ್ ಬಾಕ್ಸಿಗೆ ತೊಗೊಂಡು ಹೋಗ್ತೀರಾ ಅಂದರೆ ಒಗ್ಗರಣೆಗೆ ಕಾಯಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಬಿಡೋಣ. ಅವಲಕ್ಕಿನ ಎಲ್ಲ ಉದ್ರುದ್ರಾಗಿ ಮಾಡಿ ಸ್ಟವ್ ಸಿಮ್ ಮಾಡಿ ಇದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ಸಲ ಕಲಸಿಟ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿ ತೆಂಗಿನಕಾಯಿ ತೆಂಗಿನ ತುರಿ ಎಷ್ಟು ಹಾಕಿದ್ರೂ ಅಷ್ಟು ರುಚಿಯಾಗಿರುತ್ತೆ ಹಾಕಿ ಎಲ್ಲ ಕಲಸಿ 1-2 ನಿಮಿಷ ಬೇಕಾದ್ರೆ ಮುಚ್ಚಿಡ್ಬೋದು. ಮುಚ್ಚಿಟ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ರೆ ರುಚಿಯಾಗಿರೋ ಗೊಜ್ಜು ಅವಲಕ್ಕಿ ರೆಡಿ. ತಿಂಡಿಗೆ, ಊಟಕ್ಕೆ, ರಾತ್ರಿ ಫಲಹಾರಕ್ಕೆ ಯಾವುದಕ್ಕೆ ಬೇಕಾದ್ರೂ ಮಾಡ್ಕೋಬೋದು. ಮಾಡಿ ನೋಡ್ತೀರಲ್ಲ? ಒಂದ್ಸಲ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ನನ್ನ ಚಾನಲ್ನ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ಗೆ ಎಲ್ಲರಿಗೂ ಪರಿಚಯ ಮಾಡಿಸ್ತೀರಲ್ಲ? ನಮಸ್ಕಾರ. ಹೋಗಿ ಬರಲಾ? ಬಾಯ್.